Yes, good morning students. The next topic is importance of marketing. The importance of marketing ali two types. The towards business firms. The second one is towards the society. Importance of marketing. In the importance of marketing ali two types ನಾವು ನೋಡ್ತೀವಿ. Towards business firms and towards the society. ಒಂದು ಮಾರಾಟ ಪ್ರಕ್ರಿಯೆಯಿಂದ ಸಮಾಜಕ್ಕೆ ಆಗುವಂತ ಒಂದು ಅನುಕೂಲಗಳು ಮತ್ತೆ ಲಾಭಗಳು ಅಂತ ಹೇಳ್ತೀವಿ. ಜೊತೆಗೆ ಒಂದು ಮಾರಾಟ ಪ್ರಕ್ರಿಯೆಯಿಂದ ವ್ಯವಹಾರ ಸಂಸ್ಥೆಗೆ ಆಗುವಂತ ಒಂದು ಲಾಭಗಳು ಯಾವ್ಯಾವ ರೀತಿಯಲ್ಲಿ ಅವಕ್ಕೆ ಲಾಭಗಳು ಅಥವಾ ಅನುಕೂಲಗಳು ಆಗುತ್ತೆ ಅನ್ನುವಂಥದ್ದು. The first one is towards business firms. Towards business firms, a business planning and decision making. The first one is business planning and decision making. ಪ್ರತಿಯೊಂದು ಫಾರ್ಮ್ ಅಂದ್ರೆ ಸಂಸ್ಥೆ ಅಥವಾ ಆರ್ಗನೈಸೇಷನ್ ಅಂತ ಹೇಳ್ತೀವಿ. ಈ ಒಂದು ಆರ್ಗನೈಸೇಷನ್ ಒಂದು ವ್ಯವಹಾರನ ನಡೆಸಬೇಕಾದ್ರೆ ಅದರದೇ ಆದಂತ ಯೋಜನೆಗಳನ್ನ ಹಾಕೊಡುತ್ತೆ, ಅಂದ್ರೆ ಪ್ಲಾನಿಂಗ್ ಮಾಡ್ಕೊಡುತ್ತೆ. ಜೊತೆಗೆ ಡಿಸಿಷನ್ ಮೇಕಿಂಗ್ ಅಂದ್ರೆ ಒಂದು ನಿರ್ಧಾರನ ಕೈಗೊಳ್ಳೋದು ಕೂಡ ಅದೇ ಸಂಸ್ಥೆ ಆಗಿರುತ್ತೆ. ಆ ಸಂಸ್ಥೆ ಅಥವಾ ಒಂದು ಫಾರ್ಮ್ ಆರ್ಗನೈಸೇಷನ್ ಅಂತ ಏನ್ ಹೇಳ್ತಾ ಇದೀವಿ, ಇದೇ ತನ್ನ ಯೋಜನೆಗಳನ್ನು ಹಾಕಿಕೊಳ್ಳುತ್ತೆ, ಜೊತೆಗೆ ಅದಕ್ಕೆ ಬೇಕಾಗಿರುವಂತ ಡಿಸಿಷನ್ ಕೂಡ ತಗೊಳುತ್ತೆ. The business planning is based on market information about changes in consumers' behavior. Every firm plans and decides which product to be produced, and what quantity to be produced, where to sell, and when they will be said. To make such decisions, the marketing helps in collecting information to the producers. In the ಪ್ರತಿಯೊಂದು ಆರ್ಗನೈಸೇಷನ್ ಅಥವಾ ಫರ್ಮ್ ಅಲ್ಲೂ ಕೂಡ the business planning is based on market information. ಅಂದ್ರೆ ಒಂದು ಮಾರ್ಕೆಟ್ ಇನ್ಫಾರ್ಮೇಶನ್ ನ ಪ್ರಕಾರ ಏನ್ ಮಾಡುತ್ತೆ, they going to change, ಪ್ರತಿಯೊಂದು ಕೂಡ ಚೇಂಜ್ ಮಾಡ್ತಾ ಹೋಗುತ್ತೆ. Every firm plans and decides which product to be produced. ಯಾವ ರೀತಿಯಾದಂತ ಒಂದು ಪ್ರಾಡಕ್ಟ್ ನ ಪ್ರೊಡ್ಯೂಸ್ ಮಾಡಬೇಕು, ಉತ್ಪಾದನೆ ಮಾಡಬೇಕು, ಅಂಡ್ ವಾಟ್ ಕ್ವಾಂಟಿಟಿ ಟು ಬಿ ಪ್ರೊಡ್ಯೂಸ್ಡ್, ಯಾವ ಒಂದು ಅಳತೆಯಲ್ಲಿ ಅದನ್ನ ಉತ್ಪಾದನೆ ಮಾಡಬೇಕು, ಅಂಡ್ ವೇರ್ ಟು ಸೆಲ್, ಎಲ್ಲಿ ಅದನ್ನ ನಾವು ಸೇಲ್ ಮಾಡಬೇಕು ಅಂದ್ರೆ ಮಾರಾಟ ಮಾಡಬೇಕು, ವೆನ್ ದೇ ವಿಲ್ ಬಿ ಸೆಟ್ ಟು ಮೇಕ್ ಸಚ್ ಡಿಸಿಷನ್. ಇವೆಲ್ಲದ್ರ ಬಗ್ಗೆ ಏನ್ ಮಾಡುತ್ತೆ, ಒಂದು ಡಿಸಿಷನ್ ನ ತಗೊಳುತ್ತೆ, ತೀರ್ಮಾನನ ತಗೊಳುತ್ತೆ. ಯಾವ ಪ್ರಾಡಕ್ಟ್ ನ ಮ್ಯಾನುಫ್ಯಾಕ್ಚರ್ ಮಾಡಬೇಕು, ಎಷ್ಟು ಅಳತೆಯಲ್ಲಿ ಪ್ರಾಡಕ್ಟ್ ನ ಮ್ಯಾನುಫ್ಯಾಕ್ಚರ್ ಮಾಡಬೇಕು, ಯಾವ ಸ್ಥಳದಲ್ಲಿ ಅದನ್ನ ಸೇಲ್ ಮಾಡಬೇಕು, ಈ ಎಲ್ಲ ಇವೆಲ್ಲದಕ್ಕೂ ಸಂಬಂಧಪಟ್ಟ ಹಾಗೆ ಅದು ಕೆಲವೊಂದು ಡಿಸಿಷನ್ ನ ತಗೊಳುತ್ತೆ. ದ ಮಾರ್ಕೆಟಿಂಗ್ ಹೆಲ್ಪ್ಸ್ ಇನ್ ಕಲೆಕ್ಟಿಂಗ್ ಇನ್ಫಾರ್ಮೇಶನ್ ಟು ದ ಪ್ರೊಡ್ಯೂಸರ್ಸ್. ಅಂದ್ರೆ ಒಂದು ಫಸ್ಟ್ ಮಾಡ್ಬೇಕಾಗಿರೋದು ಮಾರ್ಕೆಟಿಂಗ್ ಇನ್ಫಾರ್ಮೇಶನ್ ನ ಕಲೆಕ್ಟ್ ಮಾಡ್ಬೇಕು. ಮಾರ್ಕೆಟ್ ಅಲ್ಲಿ ಯಾವ ರೀತಿಯಲ್ಲಿ ಹೇಗೆ ಒಂದು ಪ್ರಾಡಕ್ಟ್ ಉತ್ಪಾದನೆ ಆಗ್ತಾ ಇದೆ, ಹೇಗೆ ಉತ್ಪಾದನೆ ಆಗ್ತಾ ಇದೆ, ಇವೆಲ್ಲದ್ರ ಬಗ್ಗೆ ಏನ್ ಮಾಡುತ್ತೆ, ಇನ್ಫಾರ್ಮೇಶನ್ ನ ಕಲೆಕ್ಟ್ ಮಾಡ್ಕೊಳುತ್ತೆ. ಇನ್ಫಾರ್ಮೇಶನ್ ನ ಕಲೆಕ್ಟ್ ಮಾಡ್ಕೊಂಡ್ಮೇಲೆ, ಮಾಹಿತಿನ ಸಂಗ್ರಹಿಸಿದ ಮೇಲೆ ಏನ್ ಮಾಡುತ್ತೆ, ಅದು ಯೋಜನೆಗಳನ್ನ ಹಾಕೊಳ್ಳುತ್ತೆ. ಯೋಜನೆ ಹಾಕೊಂಡ್ಮೇಲೆ ಆ ಡಿಸಿಷನ್ ಅದು ತಗೊಳಕ್ಕೆ ಸಾಧ್ಯ ಆಗುತ್ತೆ. In the next one, second one is develop exchange relation. Develop exchange relationship. The marketing activities help the firm to establish successful exchange relationship with the consumers. In the marketing activity, they going to help the established successful exchange relationship with the consumers. ಒಂದು ಫರ್ಮ್ಗೂ ಮತ್ತೆ ಒಂದು ಕನ್ಸ್ಯೂಮರ್ಸ್ ನಡುವೆ ಒಂದು ಒಳ್ಳೆ ರೀತಿಯಾದಂತಹ ರಿಲೇಶನ್ಶಿಪ್ ನ ಬೆಳೆಸೋದಕ್ಕೂ ಕೂಡ ಇಲ್ಲಿ ಈ ಮಾರ್ಕೆಟಿಂಗ್ ಆಕ್ಟಿವಿಟೀಸ್ ತುಂಬಾ ಹೆಲ್ಪ್ ಮಾಡುತ್ತೆ. ದ ಫರ್ಮ್ ಮಸ್ಟ್ ಪ್ರೊಡ್ಯೂಸ್ ದ ರೈಟ್ ಪ್ರಾಡಕ್ಟ್. ದ ಫರ್ಮ್ ಮಸ್ಟ್ ಪ್ರೊಡ್ಯೂಸ್ ದ ರೈಟ್ ಪ್ರಾಡಕ್ಟ್ ಅಂಡ್ market available at right place at responsible prices and distributed through right channel of distribution.
ಪ್ರತಿಯೊಬ್ಬ ಪರ್ಸನ್ ಮೀನ್ಸ್ ಇಲ್ಲಿ ಏನು ಒಂದು ಫರ್ಮ್ ಆರ್ಗನೈಸೇಷನ್ ಅಂತ ಹೇಳ್ತಾ ಇದ್ವಿ, ಫಸ್ಟ್ ಪ್ಲಾನ್ ಮಾಡುತ್ತೆ, ಡಿಸಿಷನ್ ತಗೊಳುತ್ತೆ, ಡಿಸಿಷನ್ ತಗೊಂಡ್ಮೇಲೆ ಯಾವ ರೀತಿಯಲ್ಲಿ ಪ್ರಾಡಕ್ಟ್ ನ ರೈಟ್ ಪ್ರಾಡಕ್ಟ್ ಅಂದ್ರೆ ಉತ್ತಮವಾದಂತ ಡಿಮ್ಯಾಂಡ್ ಇರುವಂತ ಪ್ರಾಡಕ್ಟ್ ನ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಇದು ತುಂಬಾ ಹೆಲ್ಪ್ಫುಲ್ ಮಾಡುತ್ತೆ. ಅಂಡ್ ದ ಮಾರ್ಕೆಟ್ ಅವೈಲೇಬಲ್ ಅಟ್ ರೈಟ್ ಪ್ಲೇಸ್, ಯಾವ ಪ್ಲೇಸ್ ಅಲ್ಲಿ ಈ ಒಂದು ಮಾರ್ಕೆಟ್ ಈ ಪ್ರಾಡಕ್ಟ್ ಗೆ ಸಂಬಂಧಪಟ್ಟ ಹಾಗೆ ಡಿಮ್ಯಾಂಡ್ ಅನ್ನೋದು ಕ್ರಿಯೇಟ್ ಆಗಿದೆ, ಯಾವ ಮಾರ್ಕೆಟ್ ಅಲ್ಲಿ ಅಥವಾ ಯಾವ ಪ್ಲೇಸ್ ಅಲ್ಲಿ ಇದಕ್ಕೆ ಡಿಮ್ಯಾಂಡ್ ಅನ್ನೋದು ಇದೆ ಅನ್ನೋದನ್ನ ತಿಳ್ಕೊಳ್ಬೇಕು. ಯಾಕೆ ಅಂದ್ರೆ ಡಿಮ್ಯಾಂಡ್ ಇಲ್ಲದೆ ಇರುವಂತ ಪ್ಲೇಸ್ ಅಲ್ಲಿ ನಾವು ತಗೊಂಡೋಗಿ ಸೇಲ್ ಮಾಡೋದಕ್ಕೆ ಆಗೋದಿಲ್ಲ ಪ್ರಾಡಕ್ಟ್ ನ, ಹೌದಲ್ವಾ? ಅದೇ ರೀತಿ ಅಂದ್ರೆ ಪ್ರತಿಯೊಂದರಲ್ಲೂ ಕೂಡ ಇಲ್ಲಿ ಎಲ್ಲಿ ಆ ಒಂದು ಯಾವ ಪ್ಲೇಸ್ ಅಲ್ಲಿ ಈ ಒಂದು ಪ್ರಾಡಕ್ಟ್ ಗೆ ತುಂಬಾ ಡಿಮ್ಯಾಂಡ್ ಅನ್ನೋದು ಇದೆ ಅನ್ನೋದನ್ನ ತಿಳ್ಕೊಳ್ಬೇಕು. ಅಂಡ್ ಅಟ್ ರೀಸನಬಲ್ ಪ್ರೈಸಸ್, ಆ ಒಂದು ಪ್ರೈಸ್ ನ ಏನ್ ಫಿಕ್ಸ್ ಮಾಡಿರ್ತೀವಿ ಅದು ರೀಸನಬಲ್ ಪ್ರೈಸಸ್ ಇರ್ಬೇಕು. ಯಾಕಂದ್ರೆ ಪ್ರತಿಯೊಬ್ಬ ಕಸ್ಟಮರ್ಸ್ ಕೂಡ ಅದನ್ನ ಪರ್ಚೇಸ್ ಮಾಡುವಂತ ಒಂದು ಬೆಲೆ ಅದರಾಗಿರ್ಬೇಕು. ಹಾಗಿದ್ರೆ ಮಾತ್ರ ಪ್ರತಿಯೊಬ್ಬ ಪರ್ಸನ್ ಕೂಡ ಅದನ್ನ ಹೋಗಿ ಪರ್ಚೇಸ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಅಂಡ್ ಡಿಸ್ಟ್ರಿಬ್ಯೂಟೆಡ್ ಥ್ರೂ ರೈಟ್ ಚಾನೆಲ್ ಆಫ್ ಡಿಸ್ಟ್ರಿಬ್ಯೂಷನ್, ಇಂದ ಕರೆಕ್ಟ್ ಆಗಿರುವಂತ ವೇಲಿ ಒಳ್ಳೆ ರೀತಿಯಾದಂತ ಒಂದು ಚಾನೆಲ್ ಅಲ್ಲಿ ಅಂದ್ರೆ ಮೀನ್ಸ್ ಟ್ರಾನ್ಸ್ಪೋರ್ಟೇಷನ್ ಈಸಿಯಾಗಿ ಹೋಗ್ಬೇಕು, ಮಾರ್ಕೆಟಿಂಗ್ ಹೋಗಿ ತಲುಪಬೇಕು, ಸಾಗಣೆ ಮಾಡ್ಬೇಕು. ಇದರಿಂದ ಪ್ರತಿಯೊಬ್ಬ ಕನ್ಸ್ಯೂಮರ್ಸ್ ಕೂಡ ಅಂದ್ರೆ ಗ್ರಾಹಕರು ಕೂಡ ಅದನ್ನ ಪರ್ಚೇಸ್ ಮಾಡುವಂತ ಒಂದು ಒಳ್ಳೆ ರೀತಿಯಾದಂತ ಡಿಸ್ಟ್ರಿಬ್ಯೂಷನ್ ನ ಮಾಡ್ಬೇಕು, ಸಪ್ಲೈನ ಮಾಡ್ಬೇಕು ಅಂತ ಹೇಳ್ತಾರೆ. ದಟ್ ಈಸ್ ಡೆವಲಪ್ ಎಕ್ಸ್ಚೇಂಜ್ ರಿಲೇಶನ್ಶಿಪ್. ಇದರಿಂದ ಏನಾಗುತ್ತೆ ಅಂದ್ರೆ ಒಂದು ಫರ್ಮ್ ಮತ್ತೆ ಒಂದು ಕನ್ಸ್ಯೂಮರ್ಸ್ ಇಬ್ಬರ ನಡುವೆನೂ ಒಳ್ಳೆ ರೀತಿಯಾದಂತ ರಿಲೇಶನ್ಶಿಪ್ ಬೆಳೆಸೋದಕ್ಕೆ ಸಾಧ್ಯ ಆಗುತ್ತೆ. ದ ನೆಕ್ಸ್ಟ್ ಒನ್ ಇಸ್ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್. The marketing is the only means to earn revenue when customers are satisfied. Profit maximization ಅಂದ್ರೆ ಹೆಚ್ಚಿನ ಲಾಭಾಂಶವನ್ನ ನೋಡುವಂಥದ್ದು. ಇದಕ್ಕೂ ಕೂಡ ಮಾರಾಟ ಪ್ರಕ್ರಿಯೆಯು ತುಂಬಾ ಅನುಕೂಲನ ಮಾಡ್ಕೊಡುತ್ತೆ, ಲಾಭವನ್ನ ತಂದ್ಕೊಡುತ್ತೆ. ಹೇಗೆ ಅಂದ್ರೆ the marketing is the only means to earn revenue when customers are satisfied. ಯಾವಾಗ ಕಸ್ಟಮರ್ಸ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೋ ಆಗ ಏನಾಗುತ್ತೆ, ರೆವಿನ್ಯೂ ಅನ್ನೋದು ಜನರೇಟ್ ಆಗುತ್ತೆ. ರೆವಿನ್ಯೂ ಅಂದ್ರೆ ಪ್ರಾಫಿಟ್ ಅಂತಾನೆ ಹೇಳ್ತೀವಿ, ಮೀನ್ಸ್ ಹೆಚ್ಚಿನ ಲಾಭಾಂಶನ ನೋಡೋದಕ್ಕೆ ಸಾಧ್ಯ ಆಗುತ್ತೆ. ದೇರ್ ವಿಲ್ ಬಿ ಮೋರ್ ಡಿಮ್ಯಾಂಡ್ ಫಾರ್ ಪ್ರಾಡಕ್ಟ್, ಯಾವಾಗ ಆ ಪ್ರಾಡಕ್ಟ್ ಗೆ ಹೆಚ್ಚು ಡಿಮ್ಯಾಂಡ್ ಅನ್ನೋದು ಕ್ರಿಯೇಟ್ ಆಗುತ್ತೋ ಆಗ ಒಂದು ರೆವಿನ್ಯೂ ಅನ್ನೋದು ಜನರೇಟ್ ಆಗುತ್ತೆ. ದಿಸ್ ರಿಸಲ್ಟ್ ಇಸ್ ಇನ್ಕ್ರೀಸ್ಡ್ ಸೇಲ್ಸ್ ವಾಲ್ಯೂಮ್ and will increase in profit. Marketing helps in reducing cost per unit through increased sales. This result is increased sales value and will increase the profit. Marketing helps. ಇಲ್ಲಿ ಪ್ರತಿಯೊಂದನ್ನು ಕೂಡ ಯಾವಾಗ ಒಂದು ಪ್ರಾಡಕ್ಟ್ ನ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ ಅದು ಒಳ್ಳೆ ರೀಸನಬಲ್ ಪ್ರೈಸ್ ಆಗಿದ್ರೆ ಡಿಮ್ಯಾಂಡ್ ಅನ್ನೋದು ಕ್ರಿಯೇಟ್ ಆಗುತ್ತೆ, ರೆವಿನ್ಯೂ ಅನ್ನೋದು ಕ್ರಿಯೇಟ್ ಆಗುತ್ತೆ. ಹೌದಾ? ಎಸ್. ಇದರಿಂದ ಏನಾಗುತ್ತೆ ಅಂದ್ರೆ ನಾವು ಉತ್ಪಾದನೆ ಮಾಡುವಂತ ಏನ್ ಉತ್ಪಾದನೆ ಮಾಡ್ತಾ ಇದೀವಿ ಅದನ್ನ ಹೆಚ್ಚಳ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಅಂದ್ರೆ ಈ ಒಂದು ರಿಸಲ್ಟ್ ಇಂದ ನಾವು ಉತ್ಪಾದನೆ ಏನ್ ಮಾಡ್ತಾ ಇದೀವಿ ಅದ್ರ ಕ್ವಾಂಟಿಟಿನ ಜಾಸ್ತಿ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಅಂಡ್ ಇನ್ಕ್ರೀಸ್ ಇನ್ ಪ್ರಾಫಿಟ್. ಮಾರ್ಕೆಟಿಂಗ್ ಹೆಲ್ಪ್ಸ್ ಅಂದ್ರೆ ಮಾರ್ಕೆಟಿಂಗ್ ಮೂಲಕ ಹೆಚ್ಚಿನ ಪ್ರಾಫಿಟ್ ನ ಏನ್ ಪ್ರಾಫಿಟ್ ಬರ್ತಿತ್ತು ಅದಕ್ಕಿಂತ ಹೆಚ್ಚಿನ ಪ್ರಾಫಿಟ್ ನ ತಗೊಳ್ಳೋದಕ್ಕೂ ಕೂಡ ಇಲ್ಲಿ ಸಾಧ್ಯ ಆಗುತ್ತೆ. ಇವೆಲ್ಲವೂ ಕೂಡ ಅಂದ್ರೆ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್, ಹೆಚ್ಚಿನ ಲಾಭನ ಪಡೆಯುವುದಕ್ಕೆ ಮಾರ್ಕೆಟಿಂಗ್ ಅಥವಾ ಮಾರುಕಟ್ಟೆ ಪ್ರಕ್ರಿಯೆಯು ಈ ರೀತಿಯ ಒಂದು ಅನುಕೂಲಗಳನ್ನ ಮಾಡ್ಕೊಡುತ್ತೆ. ಫಸ್ಟ್ ಉತ್ಪಾದನೆ ಹೆಚ್ಚಳ ಆಗುತ್ತೆ. ಉತ್ಪಾದನೆ ಹೆಚ್ಚಳ ಹೇಗಾಗುತ್ತೆ ಅಂದ್ರೆ ಡಿಮ್ಯಾಂಡ್ ಕ್ರಿಯೇಟ್ ಆದ್ರೆ ಮಾತ್ರ. ಡಿಮ್ಯಾಂಡ್ ಕ್ರಿಯೇಟ್ ಹೇಗಾಗುತ್ತೆ, ಅದನ್ನ ತಗೊಂಡಂತ ಪ್ರತಿಯೊಬ್ಬ ಕಸ್ಟಮರ್ ಸ್ಯಾಟಿಸ್ಫೈ ಆದ್ರೆ ಮಾತ್ರ ಇಲ್ಲಿ ಡಿಮ್ಯಾಂಡ್ ಅನ್ನೋದು ಕ್ರಿಯೇಟ್ ಆಗುತ್ತೆ. ಡಿಮ್ಯಾಂಡ್ ಕ್ರಿಯೇಟ್ ಆಗಿದ್ರೆ ಅಲ್ಲಿ ಇನ್ಕ್ರೀಸಿಂಗ್ ಕೂಡ ಆಗುತ್ತೆ, ಉತ್ಪಾದನೆ ಮಾಡುವಂತ ಒಂದು ಹೆಚ್ಚಳನು ಕೂಡ ಆಗುತ್ತೆ. ಇದರಿಂದ ಏನಾಗುತ್ತೆ, ರೆವಿನ್ಯೂ ಅನ್ನೋದು ಜನರೇಟ್ ಆಗುತ್ತೆ. ಇವೆಲ್ಲವೂ ಕೂಡ ಒಂದು ಮಾರ್ಕೆಟಿಂಗ್ ಮೂಲಕ ಆಗುವಂತ ಅನುಕೂಲ ಅಂತ ಹೇಳ್ತೀವಿ. ದ ನೆಕ್ಸ್ಟ್ ಒನ್ ಇಸ್ ಲಿಂಕ್ಡ್ ವಿತ್ ಸೊಸೈಟಿ. ಲಿಂಕ್ಡ್ ವಿತ್ ಸೊಸೈಟಿ ಒಂದು ಸಮಾಜದ ಜೊತೆ ಯಾವ ರೀತಿಯಾದಂತ ಲಿಂಕ್ ಅಂದ್ರೆ ಒಂದು ಸಂಬಂಧನ ಬೆಳೆಸ್ಕೊಳ್ಳುತ್ತೆ. It helps the firm to establish a link with society, which means
of communication between the firm and society. The communication between the firm and society. This communication is the form of advertising. ಏನು ಒಂದು ಕಮ್ಯುನಿಕೇಶನ್ ಬೆಳೆಸ್ಕೊಳ್ಳುತ್ತೆ ಅಂದ್ರೆ ಒಂದು ಆರ್ಗನೈಸೇಷನ್ ಅಥವಾ ಒಂದು ಕಂಪ್ನಿ ಅಥವಾ ಒಂದು ಸಂಸ್ಥೆ ಅಂತ ಏನ್ ಹೇಳ್ತಾ ಇದ್ವಿ, ಇವೆಲ್ಲವೂ ಕೂಡ ಒಂದು ಸೊಸೈಟಿ ಜೊತೆ, ಒಂದು ಸಮಾಜದ ಜೊತೆ ಒಂದು ಉತ್ತಮವಾದಂತ ಒಂದು ಒಳ್ಳೆ ರೀತಿಯಾದಂತ ಸಂಬಂಧನ ಬೆಳೆಸ್ಕೊಂಡ್ರೆ, ಒಳ್ಳೆ ರೀತಿಯಾದಂತ ಕಮ್ಯುನಿಕೇಶನ್ ಇದ್ರೆ ಇದಕ್ಕಿಂತ ಬೇರೆ ಅಡ್ವರ್ಟೈಸ್ಮೆಂಟ್ ಇಲ್ವೇ ಇಲ್ಲ ಅಂತ ಅನ್ಕೊಳ್ಬೇಕಾಗುತ್ತೆ. ಯಾಕೆ ಅಂದ್ರೆ ಒಂದು ಉತ್ತಮವಾದಂತ ನಾವು ಅಡ್ವರ್ಟೈಸ್ಮೆಂಟ್ ನಾವು ಎಷ್ಟೇ ಕೊಟ್ಟರು ಕೂಡ ಅದರಿಂದ ನಮ್ ಪ್ರಾಫಿಟ್ ಬರುತ್ತೋ ಇಲ್ವೋ, ಅಥವಾ ನಮ್ಮ ಉತ್ಪಾದನೆ ಮಾಡುವಂತ ಪ್ರತಿಯೊಂದು ಪ್ರಾಡಕ್ಟ್ ಪರ್ಚೇಸ್ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ. ಪರ್ಚೇಸ್ ಮಾಡೋರು ಮಾಡ್ತಾರೆ, ಇಲ್ಲಂದ್ರೆ ಇಲ್ವೇ ಇಲ್ಲ. ಬಟ್ ಆದ್ರೆ ಸಮಾಜದ ಜೊತೆ ನಾವು ಎನ್ವಿರಾನ್ಮೆಂಟ್ ಜೊತೆ ಒಂದು ಉತ್ತಮ ರೀತಿಯಾದಂತ ಒಂದು ಸಂಬಂಧನ ಬೆಳೆಸ್ಕೊಂಡಾಗ ಮಾತ್ರ ಏನಾಗುತ್ತೆ, ಅದಕ್ಕಿಂತ ದೊಡ್ಡ ಅಡ್ವರ್ಟೈಸ್ಮೆಂಟ್ ನಾವು ಕೊಡೋ ಅವಶ್ಯಕತೆನೇ ಇರೋದಿಲ್ಲ. ಅಂದ್ರೆ ಒಳ್ಳೆ ರೀತಿಯಲ್ಲಿ ನಾವು ಸಮಾಜಕ್ಕೆ ಒಳ್ಳೇದನ್ನು ಮಾಡ್ಬೇಕು. ಜೊತೆಗೆ ಸಮಾಜಕ್ಕೆ ಯಾವ ರೀತಿ ಒಳ್ಳೇದ್ ಮಾಡ್ಬೇಕು ಅಂದ್ರೆ ಕಸ್ಟಮರ್ಸ್ಗೆ ಬೇಕಾಗಿರುವಂತ ಗೂಡ್ಸ್ ನ ಅವ್ರಿಗೆ ಸಪ್ಲೈ ಮಾಡುವಂಥದ್ದು, ಕಡಿಮೆ ಬೆಲೆಯಲ್ಲಿ ಸಪ್ಲೈ ಮಾಡುವಂಥದ್ದು, ಉತ್ತಮ ಗುಣಮಟ್ಟದ ಉತ್ಪಾದನೆನ ಮಾಡುವಂಥದ್ದು, ಸರಕುಗಳನ್ನ ಉತ್ಪಾದನೆ ಮಾಡುವಂಥದ್ದು. ಈ ರೀತಿಯ ನಾವು ಅನುಕೂಲಗಳನ್ನ ನಾವು ಸೊಸೈಟಿಗೆ ಮಾಡಿಕೊಟ್ಟಾಗ, ಅಂದ್ರೆ ಕಸ್ಟಮರ್ಸ್ಗೆ ಮಾಡಿಕೊಟ್ಟಾಗ, ಜೊತೆಗೆ ಸೊಸೈಟಿ ಅಂದ್ರೆ ಸಮಾಜಕ್ಕೆ ಯಾವುದೇ ರೀತಿಯ ಹಾನಿಯನ್ನ ಮಾಡದೇ ಇದ್ದಾಗ ಏನಾಗುತ್ತೆ, ಡಿಮ್ಯಾಂಡ್ ಅನ್ನೋದು ಅದಷ್ಟು ಅದೇ ಕ್ರಿಯೇಟ್ ಆಗುತ್ತೆ. ಇದರಿಂದ ಒಳ್ಳೆ ರೀತಿಯಾದಂತ ಒಂದು ರಿಲೇಶನ್ಶಿಪ್ ಲಿಂಕ್ ನ ಬೆಳೆಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಇದು ಒಂದು ಒಳ್ಳೆ ಅಡ್ವರ್ಟೈಸ್ಮೆಂಟ್ ಅಂತ ಕೂಡ ಕರೀತಾ ಇದ್ದಾರೆ. ಇಷ್ಟು ಕೂಡ ಫಸ್ಟ್ ಮೇನ್ ಬರುವಂತ ಟುವರ್ಡ್ಸ್ ಬಿಸ್ನೆಸ್ ಫಾರ್ಮ್ಸ್. ಟುವರ್ಡ್ಸ್ ಬಿಸ್ನೆಸ್ ಫಾರ್ಮ್ಸ್ ಅಂದ್ರೆ ಮಾರಾಟ ಪ್ರಕ್ರಿಯೆಯಿಂದ ಒಂದು ಸಂಸ್ಥೆಗೆ ಆಗುವಂತಹ ಲಾಭಗಳು ಇಷ್ಟ ಆಗುತ್ತೆ. ಫಸ್ಟ್ ಒನ್ ಬಂದು ಬಿಸ್ನೆಸ್ ಪ್ಲಾನಿಂಗ್ ಅಂಡ್ ಡಿಸಿಷನ್ ಮೇಕಿಂಗ್. ಸೆಕೆಂಡ್ ಒನ್ ಇಸ್ ಡೆವಲಪ್ ಎಕ್ಸ್ಚೇಂಜ್ ರಿಲೇಶನ್ಶಿಪ್, ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್. ನೆಕ್ಸ್ಟ್ ಒನ್ ಲಿಂಕ್ಡ್ ವಿತ್ ಸೊಸೈಟಿ. ಇಷ್ಟು ಕೂಡ ಟುವರ್ಡ್ಸ್ ದ ಬಿಸ್ನೆಸ್ ಫರ್ಮ್ ಅಲ್ಲಿ ಬರುವಂತಹ ಅನುಕೂಲಗಳು ಅಥವಾ ಲಾಭಗಳು ಅಂತ ಹೇಳ್ತೀವಿ, ಇಂಪಾರ್ಟೆನ್ಸ್ ಅಂತ ಹೇಳ್ತೀವಿ. ದ ನೆಕ್ಸ್ಟ್ ಒನ್ ಟುವರ್ಡ್ಸ್ ದ ಸೊಸೈಟಿ. ಲಿಂಕ್ ವಿತ್ ಸೊಸೈಟಿ ಅಂತ ಹೇಳಿದಾಗ ಅದಕ್ಕೊಂದು ಎಕ್ಸಾಂಪಲ್ ಕೊಡ್ತೀನಿ. ಕರೋನಾ ಬಂತಲ್ವಾ, ಈ ಕರೋನಾ ಬಂದಾಗ ಹಲವಾರು ಕಂಪ್ನಿಗಳು ಕೆಲವೊಂದು ಸ್ಪಾನ್ಸರ್ ಮಾಡ್ತು. ಅಂದ್ರೆ ಇಷ್ಟಿಷ್ಟು ಅಮೌಂಟ್ ಅಂತ ಕೋಟಿ ಕೋಟಿ ಅಮೌಂಟ್ಸ್ ಎಲ್ಲ ಸ್ಪಾನ್ಸರ್ ಮಾಡ್ತು. ಯಾವ್ದಕ್ಕೋಸ್ಕರ ಸ್ಪಾನ್ಸರ್ ಮಾಡ್ತು ಅಂದ್ರೆ ಈ ಕೊರೋನಾದಿಂದ ಬಳಲ್ತಿರುವಂತ ಜನಗಳಿಗೆ ಕೆಲವೊಂದು ಹಾಸ್ಪಿಟಲ್ ಕೆಲವೊಂದು ಫೆಸಿಲಿಟೀಸ್ ನ ಮಾಡ್ಕೊಡ್ಬೇಕು ಅಂತ ಈ ರೀತಿಯಾದಂತ ಕೆಲವೊಂದು ಸ್ಪಾನ್ಸರ್ಸ್ ಅಮೌಂಟ್ ನ ಸ್ಪಾನ್ಸರ್ಸ್ ಮಾಡ್ತು. ಇದರಿಂದ ಏನಾಯ್ತು ಅಂದ್ರೆ ಹಲವಾರು ಕಂಪ್ನಿಗಳು ಬೆಳಕಿಗೆ ಬಂತು. ಮೀನ್ಸ್ ಅಂದ್ರೆ ಆ ಹೆಸರುಗಳೇ ನಾವು ಕೇಳಿರ್ಲಿಲ್ಲ ಅಂತ ಎಲ್ಲಾ ಕಂಪ್ನಿಗಳು ಅಷ್ಟಷ್ಟು ಅಮೌಂಟ್ ನ ಅಂದ್ರೆ ಅವರಲ್ಲಿ ಬರುವಂತ ಲಾಭದಲ್ಲಿ ಒಂದು ಪರ್ಸೆಂಟೇಜ್ ಅಮೌಂಟ್ ನ ಇಲ್ಲಿ ಸ್ಪಾನ್ಸರ್ ಮಾಡ್ತಾ ಬಂತು. ಅಂದ್ರೆ ಇದರಿಂದ ಜನಗಳಿಗೆ ಇಂಥ ಕಂಪ್ನಿಯಿಂದನೂ ಅನುಕೂಲ ಆಗಿದೆ ನಮಗೆ ಅನ್ನೋದನ್ನ ತಿಳಿತಾ ಹೋಯ್ತು. ದಿಸ್ ಒನ್ ಆಲ್ಸೋ ಅಂದ್ರೆ ಅದು ಒಂದು ಅಡ್ವರ್ಟೈಸ್ಮೆಂಟ್ ಅನ್ನೋದಕ್ಕೋಸ್ಕರ ಹೇಳ್ತಾರೆ. ಜಸ್ಟ್ ಒಂದು ಎಕ್ಸಾಂಪಲ್ ಕೊಡಿ ಅಷ್ಟೇ. ದ ನೆಕ್ಸ್ಟ್ ಟುವರ್ಡ್ಸ್ ದ ಸೊಸೈಟಿ. ಟುವರ್ಡ್ಸ್ ದ ಸೊಸೈಟಿ ಅಂದ್ರೆ ಒಂದು ಮಾರಾಟ ಪ್ರಕ್ರಿಯೆಯಿಂದ ಸಮಾಜಕ್ಕೆ ದೊರೆಯುವಂತ ಲಾಭಗಳು ಏನೇನು. ದ ಫಸ್ಟ್ ಒನ್ ಇಸ್ ಪ್ರೊವೈಡಿಂಗ್ ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ. ಪ್ರೊವೈಡಿಂಗ್ ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ ಅಂದ್ರೆ ಪ್ರತಿಯೊಬ್ಬ ವ್ಯಕ್ತಿಗಳಿಗೂ ಇಲ್ಲಿ ಒಂದು ಉದ್ಯೋಗ ಅವಕಾಶಗಳನ್ನ ಸೃಷ್ಟಿ ಮಾಡಿಕೊಡುವಂಥದ್ದು. ದ ಮಾರ್ಕೆಟಿಂಗ್ ಆಕ್ಟಿವಿಟೀಸ್ ಜನರೇಟ್ ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ ಟು ದ ಸೊಸೈಟಿ. ಸಮಾಜದಲ್ಲಿ ಎಷ್ಟೋ ಜನಗಳಿಗೆ ಒಂದು ಉದ್ಯೋಗ ಅವಕಾಶಗಳನ್ನ ಮಾಡಿಕೊಟ್ಟಿದೆ. ಎಂಪ್ಲಾಯ್ಮೆಂಟ್ ಅಂದ್ರೆ ಪ್ರತಿಯೊಬ್ಬ ವ್ಯಕ್ತಿನೂ ಕೂಡ ಉದ್ಯೋಗದಲ್ಲಿ ತೊಡೆದು ಅಲ್ಲಿಂದ ಒಂದು ಆ ಉದ್ಯೋಗವನ್ನ ಮಾಡಿ ಅಂತ ತನ್ನ ಜೀವನನ ಉತ್ತಮ ರೀತಿಯಲ್ಲಿ ಮಾಡ್ಕೊಳ್ಳೋದಕ್ಕೆ ಇದು ಅನುಕೂಲನ ಮಾಡಿಕೊಟ್ಟಿದೆ. ದ ಆಲ್ಮೋಸ್ಟ್ 1/3 of world labor is engaged in marketing activities like production, transportation, retailing, wholesaling, warehousing and communication.
ನಮ್ಮ ಇಡೀ ವರ್ಡ್ ಅಲ್ಲಿ 1/3 ಲೇಬರ್ಸ್ ಅಂದ್ರೆ ಎಂಪ್ಲಾಯೀಸ್ ಮಾರ್ಕೆಟಿಂಗ್ ಆಕ್ಟಿವಿಟೀಸ್ ಅಲ್ಲೇ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಮಾರಾಟ ಪ್ರಕ್ರಿಯೆಯಲ್ಲಿರುವಂತಹ ಕೆಲವೊಂದು ಚಟುವಟಿಕೆಗಳಲ್ಲಿ ಇವರೆಲ್ಲರೂ ಕೂಡ ಪಾಲ್ಗೊಂಡಿದ್ದಾರೆ. ಫಾರ್ ಎಕ್ಸಾಂಪಲ್, ಇವಾಗ ಪ್ರೊಡಕ್ಷನ್, ಉತ್ಪಾದನೆ ಮಾಡಿರೋದು, ಸರಕುಗಳನ್ನ ಉತ್ಪಾದನೆ ಮಾಡೋದ್ರಲ್ಲಿ ತುಂಬಾ ಜನ ತೊಡಗಿಸ್ಕೊಂಡಿದ್ದಾರೆ, ಉತ್ಪಾದನೆಯನ್ನ ಮಾಡ್ತಾ ಇದ್ದಾರೆ. ಟ್ರಾನ್ಸ್ಪೋರ್ಟೇಷನ್ ಮಾಡ್ತಾ ಇದ್ದಾರೆ, ಅಂದ್ರೆ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಆ ವಸ್ತುಗಳನ್ನ ಟ್ರಾನ್ಸ್ಪೋರ್ಟ್ ಮಾಡ್ತಾ ಇರುವಂಥದ್ದು, ಸಪ್ಲೈ ಮಾಡ್ತಾ ಇರುವಂಥದ್ದು. ಕೆಲವರು ರಿಟೇಲಿಂಗ್ ಅಲ್ಲಿ ಅವರು ಪರ್ಚೇಸ್ ಮಾಡಿ ಅದನ್ನ ಸೇಲ್ ಮಾಡ್ತಿದ್ದಾರೆ. ಹೋಲ್ ಅಂತ ಬಲ್ಕ್ ಅಲ್ಲಿ ಪರ್ಚೇಸ್ ಮಾಡಿ ಅದನ್ನ ಸೇಲ್ ಮಾಡ್ತಾ ಇದ್ದಾರೆ. ಅಂಡ್ ವೇರ್ ಹೌಸಿಂಗ್ ಅಲ್ಲಿ ಅಂದ್ರೆ ಪ್ರತಿಯೊಂದು ಉತ್ಪಾದನೆ ಮಾಡಿದ್ನ ಸ್ಟೋರ್ ಮಾಡುವಂತ ಪರ್ಸನ್ಸೇ ಇರ್ತಾರೆ, ಸಪರೇಟ್ ಆಗಿ ಇರ್ತಾರೆ. ಅವ್ರದೇ ಆದಂತ ಕೆಲವೊಂದು ಬಿಲ್ಡಿಂಗ್ಸ್ ನ ತಗೊಂಡು ಅವ್ರು ಅಲ್ಲಿ ಸ್ಟೋರ್ ಮಾಡ್ತಾ ಹೋಗ್ತಾರೆ. ಇದು ರೆಂಟ್ ಆಗಿ ಅಥವಾ ಲೀಸ್ಗೆ ಅದನ್ನ ಕೊಡ್ತಾರೆ. ಅದರಲ್ಲೂ ಕೂಡ ತುಂಬಾ ಜನ ಆಕ್ಟಿವಿಟೀಸ್ ಅಲ್ಲೂ ತುಂಬಾ ಜನ ಇದ್ದಾರೆ. ಅಂಡ್ ಕಮ್ಯುನಿಕೇಶನ್, ಈ ಮಾರ್ಕೆಟಿಂಗ್ ಇನ್ಫಾರ್ಮೇಶನ್ ಎಲ್ಲದನ್ನು ಕೂಡ ಕೊಡುವಂತ ಏಜೆಂಟ್ ಅಂತಾನೆ ಹೇಳ್ತೀವಿ. ಅಂದ್ರೆ ಮಾರ್ಕೆಟಿಂಗ್ ಅಲ್ಲಿ ಯಾವ ರೀತಿಯಂತ ಪ್ರಾಡಕ್ಟ್ಗೆ ಹೆಚ್ಚಿನ ಬೆಲೆ ಇದೆ, ಯಾವ ರೀತಿಯಲ್ಲಿ ಅದು ರನ್ ಆಗ್ತಾ ಇದೆ, ಇಂಪ್ಲಿಮೆಂಟ್ ಆಗ್ತಿದೆ, ಇವೆಲ್ಲದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡುವಂತ ಏಜೆಂಟ್ಸ್ ರೀತಿ ವರ್ಕ್ ಮಾಡುವಂತ ಪರ್ಸನ್ಸ್ ಕೂಡ ಇದ್ದಾರೆ. ಅಂದ್ರೆ ದ ಮಾರ್ಕೆಟಿಂಗ್ ಆಕ್ಟಿವಿಟೀಸ್ they going to generate employment opportunity to the society. ಅಂದ್ರೆ ಹಲವಾರು ಜನಗಳಿಗೆ ಇಲ್ಲಿ ಉದ್ಯೋಗ ಅವಕಾಶಗಳನ್ನ ಮಾಡಿಕೊಡ್ತಾ ಇದೆ. ದ ಸೆಕೆಂಡ್ ಒನ್ ಇಸ್ ಡೆಲಿವರಿ ಆಫ್ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್. ಡೆಲಿವರಿ ಆಫ್ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್. The market is of critical social importance because it has been given the responsibility and task of creating, rising and maintaining the standard of living of the society. This is the special demand of the people. The only consumer oriented business enterprises can success in discharging their responsibility. The delivery of ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಅಂತ ಹೇಳಿದ್ರೆ ಪ್ರತಿಯೊಬ್ಬ ವ್ಯಕ್ತಿನೂ ಕೂಡ ಒಂದು ಉತ್ತಮ ಸ್ಥಾನದಲ್ಲಿ ಜೀವನನ ನಡೆಸಬೇಕು, ಉತ್ತಮ ಒಂದು ಜೀವನ ಮಟ್ಟವನ್ನ ನಡೆಸಬೇಕು ಅಂತ ಹೇಳ್ತಾರೆ. ಈ ಇದ್ರಲ್ಲೂ ಕೂಡ ಪ್ರತಿಯೊಂದನ್ನು ಕೂಡ ಅಂದ್ರೆ ಅವರಿಗೆ ಸಪ್ಲೈ ಮಾಡುವಂತಹ ವಸ್ತುಗಳು ಒಳ್ಳೆ ಗುಣಮಟ್ಟದಾಗಿರ್ಬೇಕು, ಜೊತೆಗೆ ಒಳ್ಳೆ ಕ್ವಾಂಟಿಟಿನ ಮತ್ತೆ ವಿತ್ ಲೆಸ್ ಕಾಸ್ಟ್ ಆಗಿರ್ಬೇಕು. ಹೀಗಿದ್ರೆ ಮಾತ್ರ ಅವರ ಜೀವನ ಮಟ್ಟ ಸುಧಾರಣೆ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಅಂದ್ರೆ ಒಂದು ಕಾಸ್ಟ್ ಏನಿರುತ್ತೆ, ಪ್ರೈಸ್ ಏನಿರುತ್ತೆ, ಅದರ ಬೆಲೆ ಕಡಿಮೆ ಇದ್ದಾಗ ಎಲ್ಲರೂ ಕೂಡ ಅದನ್ನ ಪರ್ಚೇಸ್ ಮಾಡ್ತಾರೆ. ನಾವು ಕೂಡ ಒಂದು ಉತ್ತಮ ಜೀವನ ಮಟ್ಟವನ್ನ ನೋಡೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ಇರೋದು. ದಕ್ಷತೆಯಿಂದ ಕೂಡಿದ ಮಾರಾಟ ಪ್ರಕ್ರಿಯೆಯು ಯೋಗ್ಯ ಬೆಲೆಗೆ ಉತ್ತಮ ಗುಣಮಟ್ಟದ ವಸ್ತುಗಳನ್ನ ಗ್ರಾಹಕರಿಗೆ ಅವಶ್ಯಕತೆಗೆ ತಕ್ಕಂತೆ ತಲುಪಿಸುವುದರಿಂದ ಗ್ರಾಹಕರ ಗುಣಮಟ್ಟ ಸುಧಾರಣೆ ಮಾರಾಟ ಪ್ರಕ್ರಿಯೆಯು ನೇರವಾಗಿ ಸಹಕರಿಸುತ್ತೆ ಅಂತ ಹೇಳ್ತಾ ಇದೆ. ಮೀನ್ಸ್ ಇಲ್ಲಿ ದಿ ಗೋಯಿಂಗ್ ಟು ಟಾಸ್ಕ್ ಅಂದ್ರೆ ಇಲ್ಲಿ ದ ಬೀನ್ ಗಿವನ್ ದ ರೆಸ್ಪಾನ್ಸಿಬಿಲಿಟಿ ಅಂಡ್ ಟಾಸ್ಕ್ ಆಫ್ ಕ್ರಿಯೇಟಿಂಗ್ ದ ರೈಸಿಂಗ್ ಅಂಡ್ ಮೇಂಟೈನಿಂಗ್ ದ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಆಫ್ ದ ಸೊಸೈಟಿ. ಒಂದು ರೆಸ್ಪಾನ್ಸಿಬಿಲಿಟಿ ಅನ್ನೋದು ಇರಬೇಕು. ಅಂದ್ರೆ ಸಪ್ಲೈ ಮಾಡ್ಬೇಕಾದ್ರೆ ಒಳ್ಳೆ ರೀತಿಯಾದ ಗುಣಮಟ್ಟದ ವಸ್ತುಗಳನ್ನ ನಾವು ಸಾಗಣೆ ಮಾಡ್ತಾ ಇದೀವ ಅನ್ನೋ ರೆಸ್ಪಾನ್ಸಿಬಿಲಿಟಿ ಇರಬೇಕು. ಇದು ಟಾಸ್ಕ್ ಆಫ್ ಕ್ರಿಯೇಟಿಂಗ್ ಅಂತಾನು ಕೂಡ ಹೇಳ್ತೀವಿ. ಯಾಕೆ ಅಂದ್ರೆ ಅಲ್ಲಿನ ಕನ್ಸ್ಯೂಮರ್ಸ್ ಅಂದ್ರೆ ಕಸ್ಟಮರ್ಸ್ ನಾವು ಉಳಿಸ್ಕೊಡ್ಬೇಕು ಅನ್ನೋ ಟಾಸ್ಕ್ ಅಂತಾನು ಕೂಡ ಹೇಳ್ತೀವಿ. ಅಂಡ್ ರೈಸಿಂಗ್ ಅಂಡ್ ಮೇಂಟೈನಿಂಗ್ ದ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್, ಇದರಿಂದ ಏನಾಗುತ್ತೆ, ಒಂದು ಸ್ಟ್ಯಾಂಡರ್ಡ್ ಅಂದ್ರೆ ಒಳ್ಳೆಯ ರೀತಿಯಂತ ಜೀವನ ಮಟ್ಟವನ್ನ ಸುಧಾರಣೆ ಅಂದ್ರೆ ಉತ್ತಮ ರೀತಿಯಲ್ಲಿ ಸುಧಾರಣೆ ಮಾಡೋದಕ್ಕೆ ಇದು ಹೆಲ್ಪ್ಫುಲ್ ಆಗುತ್ತೆ. ದಿಸ್ ಇಸ್ ದ ಸ್ಪೆಷಲ್ ಡಿಮ್ಯಾಂಡ್ ಆಫ್ ದ ಪೀಪಲ್. ಇದು ಒಂದು ಸ್ಪೆಷಲ್ ಡಿಮ್ಯಾಂಡ್ ಅಂತಾನೆ ಹೇಳ್ತೀವಿ. ಅಂದ್ರೆ ಕಸ್ಟಮರ್ಸ್ ಕಡೆಯಿಂದ ಬರುವಂತ ಡಿಮ್ಯಾಂಡ್ ಅಂತ ಹೇಳ್ತೀವಿ. ಯಾಕೆಂದ್ರೆ ಅವರು ದುಡ್ಡು ಕೊಟ್ಟು ಪರ್ಚೇಸ್ ಮಾಡ್ತಾರೆ. ಪರ್ಚೇಸ್ ಮಾಡುವಂತ ಸರಕು ಸರಿ ಇಲ್ಲ ಅಂದ್ರೆ, ಕ್ವಾಲಿಟಿ ಇಲ್ಲ ಅಂದ್ರೆ ಏನ್ ಮಾಡ್ತೀವಿ, ಅದನ್ನ ನಾವು ಅಲ್ಲೇ ರಿಜೆಕ್ಟ್ ಮಾಡ್ತೀವಿ. ಹೌದಾ? ಮತ್ತೆ ಅದನ್ನ ನಾವು ತಗೊಳ್ಳೋದಕ್ಕೂ ಹೋಗೋದಿಲ್ಲ. ಹೌದಲ್ವಾ? ಅದೇ ರೀತಿಯಲ್ಲಿ ಯಾಕಂದ್ರೆ ಕಾಸು ಕೊಟ್ಟಿ ತಗೊಳ್ಳೋದ್ರಿಂದ, ದುಡ್ಡು ಕೊಟ್ಟಿ ತಗೊಳ್ಳೋದ್ರಿಂದ ಒಳ್ಳೆ ಒಂದು ವಸ್ತುನ ತಗೊಳ್ಳೋಣ, ಅದನ್ನ ಯೂಸ್ ಮಾಡೋಣ, ಒಳ್ಳೆ ಆರೋಗ್ಯನ ನಾವು ನೋಡ್ಕೊಳ್ಳೋಣ ಅಂತ ಎಲ್ಲರೂ ಥಿಂಕ್ ಮಾಡ್ತೀವಿ. ಅದೇ ರೀತಿ ಪ್ರತಿಯೊಂದು ಏನು ಒಂದು ಗೂಡ್ಸ್ ನ ನಾವು ಸಾಗಣೆ ಮಾಡ್ತೀವಿ ಅದರಲ್ಲಿ ಕ್ವಾಲಿಟಿ, ಕ್ವಾಂಟಿಟಿ ಅಂಡ್
ಕಾಸ್ಟ್ ಇವೆಲ್ಲವೂ ಕೂಡ ಇನ್ಕ್ಲೂಡ್ ಆಗಿರುತ್ತೆ. ಅಂಡ್ ಓನ್ಲಿ ಕನ್ಸ್ಯೂಮರ್ ಓರಿಯೆಂಟೆಡ್ ಬಿಸ್ನೆಸ್ ಎಂಟರ್ಪ್ರೈಸಸ್ ಕ್ಯಾನ್ ಸಕ್ಸೀಡ್ ಇನ್ ಡಿಸ್ಚಾರ್ಜಿಂಗ್ ದರ್ ರೆಸ್ಪಾನ್ಸಿಬಿಲಿಟಿ. ಇಲ್ಲಿ ಈ ಎಂಟರ್ಪ್ರೀನಿಯರ್ಸ್ ಮುಖ್ಯವಾಗಿ ಇದನ್ನ ತಲೆಯಲ್ಲಿ ಇಟ್ಕೊಂಡು ಏನ್ ಮಾಡ್ಬೇಕಾಗುತ್ತೆ, ಈ ಒಂದು ಈ ಬಿಸ್ನೆಸ್ ಅಲ್ಲಿ ಅವರು ಸಕ್ಸಸ್ ಆಗಿ ಹೊರಗಡೆ ಬರ್ಬೇಕು ಅಂದ್ರೆ ಈ ಎಲ್ಲಾ ರೆಸ್ಪಾನ್ಸಿಬಿಲಿಟಿ ಅವರ ತಲೆಯಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಆ ಎಲ್ಲ ರೆಸ್ಪಾನ್ಸಿಬಿಲಿಟಿ ಇದ್ರೆ ಮಾತ್ರ ಏನಾಗುತ್ತೆ, ಆ ಡಿಮ್ಯಾಂಡ್, ಸ್ಪೆಷಲ್ ಡಿಮ್ಯಾಂಡ್ ಏನಿದೆ ಜನಗಳದ, ಅದನ್ನ ಸ್ಯಾಟಿಸ್ಫೈ ಮಾಡೋದಕ್ಕೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ದ ನೆಕ್ಸ್ಟ್ ಒನ್, ಇನ್ಕ್ರೀಸ್ ಇನ್ ನ್ಯಾಷನಲ್ ಇನ್ಕಮ್. ಇನ್ಕ್ರೀಸ್ ಇನ್ ನ್ಯಾಷನಲ್ ಇನ್ಕಮ್ ಅಂದ್ರೆ ರಾಷ್ಟ್ರೀಯ ಆದಾಯನ ಹೆಚ್ಚಳ ಮಾಡೋದಕ್ಕೆ ಇದು ಮಾರಾಟ ಪ್ರಕ್ರಿಯೆಯು ಅನುಕೂಲ ಆಗುತ್ತೆ. ಇದರಿಂದ ಪ್ರಯೋಜನವೂ ಕೂಡ ಇದೆ ಅಂತ ಹೇಳ್ತಾರೆ. ಹೇಗೆ ಇಲ್ಲಿ ನ್ಯಾಷನಲ್ ಇನ್ಕಮ್ ಜಾಸ್ತಿ ಆಗುತ್ತೆ ಅಂದ್ರೆ, ದ ನೇಷನ್ ಮನಿ ಇಸ್ ಕಂಪೋಸ್ಡ್ ನಾಟ್ ಆಫ್ ಮನಿ but of the goods and services which money can buy. Any increase in efficiency of the marketing process, the result in lower cost of distribution and lower prices to consumers. This brings an increase in the national income. The nation money is composed not of money. They're not composed not of money, but of the goods and services which money can buy. ಯಾರು ಒಂದು ಗೂಡ್ಸ್ ಸರ್ವಿಸಸ್ ನ ಏನು ಒಂದು ಉತ್ಪಾದನೆ ಮಾಡ್ತೀವಿ, ಸರ್ವಿಸಸ್ ನ ಕೊಡ್ತಾ ಇದೀವಿ, ಇದ್ರ ಮೂಲಕ ಏನಾಗುತ್ತೆ, ಮನಿ ಅನ್ನೋದು ಜನರೇಟ್ ಆಗುತ್ತೆ. ಎನಿ ಇನ್ಕ್ರೀಸ್ ಇನ್ ಎಫಿಷಿಯನ್ಸಿ, ನಮ್ಮ ದಕ್ಷತೆಯನ್ನ ನಾವು ಜಾಸ್ತಿ ಮಾಡಿದಾಗ ಮಾತ್ರ ದ ಮಾರ್ಕೆಟಿಂಗ್ ಪ್ರೋಸೆಸ್ ರಿಸಲ್ಟ್ ಇನ್ ಲೋವರ್ ಕಾಸ್ಟ್ ಆಫ್ ಡಿಸ್ಟ್ರಿಬ್ಯೂಷನ್ ಅಂಡ್ ಲೋವರ್ ಪ್ರೈಸಸ್ ಟು ಕನ್ಸ್ಯೂಮರ್ಸ್. ಅಂದ್ರೆ ನಮ್ಮ ಒಳ್ಳೆಯ ದಕ್ಷತೆಯಿಂದ ಕಾರ್ಯನ ನಿರ್ವಹಿಸಿದಾಗ, ಉತ್ತಮ ರೀತಿಯಾದಂತಹ ಒಂದು ಪ್ರಾಡಕ್ಟ್ ನ ಮ್ಯಾನುಫ್ಯಾಕ್ಚರ್ ಮಾಡಿದಾಗ ಅದರ ಒಂದು ಕಾಸ್ಟ್ ಪ್ರೈಸ್ ಏನಿರುತ್ತೆ ಅದು ಕಡಿಮೆ ಇದ್ದಾಗ, ಡಿಸ್ಟ್ರಿಬ್ಯೂಷನ್ ಎಕ್ಸ್ಪೆನ್ಸಸ್ ಕೂಡ ಕಡಿಮೆ ಇದ್ದಾಗ ಏನಾಗುತ್ತೆ, this brings an increase in the national income. ಇದರಿಂದ ಏನಾಗುತ್ತೆ ಅಂದ್ರೆ ಹೆಚ್ಚು ಡಿಮ್ಯಾಂಡ್ ಅನ್ನೋದು ಕ್ರಿಯೇಟ್ ಆಗುತ್ತೆ. ಪ್ರತಿಯೊಬ್ಬ ಪರ್ಸನ್ ಕೂಡ ಅದನ್ನ ಪರ್ಚೇಸ್ ಮಾಡಕ್ ಹೋಗ್ತಾರೆ. ಈ ಗೂಡ್ಸ್ ಮೇಲೆ ಕೆಲವೊಂದು ಟ್ಯಾಕ್ಸಸ್ ಅನ್ನೋದು ಬೀಳುತ್ತೆ. ಈ ಟ್ಯಾಕ್ಸಸ್ ಎಲ್ಲವೂ ಕೂಡ ರೆವಿನ್ಯೂ ಅಥವಾ ಇನ್ಕಮ್ ಆಗಿ ಜನರೇಟ್ ಆಗುತ್ತೆ. ದಟ್ ಒನ್ ಇಸ್ ಇನ್ಕ್ರೀಸ್ ಇನ್ ನ್ಯಾಷನಲ್ ಇನ್ಕಮ್ ಅಂತ ಹೇಳ್ತಾ ಇರೋದು. ಅಂದ್ರೆ ರಾಷ್ಟ್ರೀಯ ಆದಾಯ ಹೆಚ್ಚಳ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಅದು ಹೇಗೆ ಅಂದ್ರೆ, ಯಾವಾಗ ಡಿಮ್ಯಾಂಡ್ ಕ್ರಿಯೇಟ್ ಆಗುತ್ತೋ, ಈ ಡಿಮ್ಯಾಂಡ್ ಕ್ರಿಯೇಟ್ ಆದಾಗ ಏನಾಗುತ್ತೆ, ಉತ್ಪಾದನೆ ಹೆಚ್ಚಳ ಆಗುತ್ತೆ. ಉತ್ಪಾದನೆ ಹೆಚ್ಚಳ ಆದಾಗ ಪ್ರತಿಯೊಂದು ಗೂಡ್ಸ್ ಸರಕುಗಳ ಮೇಲೆ ಕೂಡ ತೆರಿಗೆ ಅನ್ನೋದು ಬೀಳುತ್ತೆ. ಆ ತೆರಿಗೆನೇ ಇಲ್ಲಿ ಇನ್ಕಮ್ ಆಗೋದು, ರೆವಿನ್ಯೂ ಆಗೋದು, ಆದಾಯ ಆಗುವಂಥದ್ದು. ದಟ್ ಈಸ್ ಇನ್ಕ್ರೀಸ್ ಇನ್ ನ್ಯಾಷನಲ್ ಇನ್ಕಮ್ ಅಂತ ಹೇಳ್ತೀವಿ. ದ ನೆಕ್ಸ್ಟ್ ಒನ್, creation of utility. The marketing as an economic activity that creates time, place and position utilities. The merchandising creates from utility. The market as an economic activity. ಇದನ್ನ economic activity ಅಂತಾನೂ ಕರಿತೀವಿ. They going to create time, place and position utility. ಈ ಮೂರನ್ನು ಕೂಡ ಕ್ರಿಯೇಟ್ ಮಾಡುತ್ತೆ. The merchandising creates from utility. The exchange creates ownership and position utility. The transport creates place utility. The transportation ಒಂದು ಪ್ಲೇಸ್ ಇಂದ ಇನ್ನೊಂದು ಪ್ಲೇಸ್ ಗೆ ಸಾಗಣೆ ಮಾಡೋದ್ರಿಂದ ಇಲ್ಲಿ ಪ್ಲೇಸ್ ಯುಟಿಲಿಟಿನ ಮಾಡಿಕೊಡುತ್ತೆ. The next one, storage creates time utility. ಅಂದ್ರೆ ಇಲ್ಲಿ ಡಿಮ್ಯಾಂಡ್ ಬರೋವರೆಗೂ ಒಂದು ಪ್ಲೇಸ್ ಅಂದ್ರೆ ವೇರ್ ಹೌಸ್ ಅಲ್ಲಿ ಸ್ಟೋರ್ ಮಾಡ್ತೀವಿ, ಕೀಪ್ ಮಾಡ್ತೀವಿ. ಇದರಿಂದ ಏನಾಗುತ್ತೆ, ಆ ಒಂದು ಟೈಮ್ ಬಂದಾಗ ಡಿಮ್ಯಾಂಡ್ ಅನ್ನೋದು ಕ್ರಿಯೇಟ್ ಆದಾಗ ಏನಾಗುತ್ತೆ, ಅದರಿಂದ ಹೊರಗಡೆ ಬಂದು ವಸ್ತುಗಳು ಸಾಗಣೆ ಆಗೋದಕ್ಕೆ, ಅದಕ್ಕೆ ಡಿಮ್ಯಾಂಡ್ ಕ್ರಿಯೇಟ್ ಆಗೋದಕ್ಕೆ, ಹೆಚ್ಚಿನ ಪ್ರಾಫಿಟ್ ನ ತಗೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಇದು ಟೈಮ್ ನ ಇಲ್ಲಿ ಕ್ರಿಯೇಟ್ ಮಾಡುತ್ತೆ. ದ ಟೈಮ್ ಯುಟಿಲಿಟಿ ಅಂಡ್ ಪ್ರಮೋಷನಲ್ ಆಕ್ಟಿವಿಟೀಸ್ ಕ್ರಿಯೇಟ್ ಇನ್ಫಾರ್ಮೇಶನ್ utility. The promotional activities create information utility. Promotional activities ಅಂದ್ರೆ ಒಂದು
ಏಜೆಂಟ್ ಅಂತ ಹೇಳ್ತೀವಿ. ಏಜೆಂಟ್ ಇಂದ ಒಂದು ಹಂತದಿಂದ ಇನ್ನೊಂದು ಹಂತಕ್ಕೆ ಹೋಗ್ಬೇಕು ಅಂದ್ರೆ ಅಲ್ಲಿ ತುಂಬಾ ವರ್ಕ್ ನ ಮಾಡ್ಬೇಕು. ಮೀನ್ಸ್ ಇನ್ಫಾರ್ಮೇಶನ್ ಎಲ್ಲದನ್ನು ಕೂಡ ಇಲ್ಲಿ ಕ್ರಿಯೇಟ್ ಮಾಡ್ಬೇಕು, ಕಲೆಕ್ಟ್ ಮಾಡ್ಬೇಕು. ಇನ್ಫಾರ್ಮೇಶನ್ ನ ಕಲೆಕ್ಟ್ ಮಾಡಿದಾಗ ಮಾತ್ರ ಆಸ್ ಏಜೆಂಟ್ ಆಗಿ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿದ್ರೆ ಮಾತ್ರ ಏನಾಗುತ್ತೆ, ಒಂದು ಮಾರ್ಕೆಟಿಂಗ್ ಯಾವ ರೀತಿ ರನ್ ಆಗ್ತಾ ಇದೆ ಅನ್ನೋದು ಸಾಧ್ಯ ಆಗುತ್ತೆ. ಇದು ಒಂದು ಇನ್ಫಾರ್ಮೇಶನ್ ನ ಯುಟಿಲಿಟಿ ಮಾಡ್ಕೊಡುತ್ತೆ. ಅಂಡ್ ಇಷ್ಟು ಕೂಡ ಕ್ರಿಯೇಷನ್ ಆಫ್ ಯುಟಿಲಿಟಿ. ಇಂದ ಕ್ರಿಯೇಷನ್ ಆಫ್ ಯುಟಿಲಿಟಿಯಲ್ಲಿ ನಾವು ಟೈಮ್, ಪ್ಲೇಸ್ ಅಂಡ್ ಇನ್ಫಾರ್ಮೇಶನ್ ಯುಟಿಲಿಟಿ ಮೂರು ಕೂಡ ಸಿಗುತ್ತೆ. ಇದನ್ನ ಯಾವ ರೀತಿಯಲ್ಲಿ ನಾವು ಯೂಸ್ ಮಾಡ್ಕೊಳ್ತೀವಿ ಅದರಿಂದ ಹೆಚ್ಚಿನ ಲಾಭಾಂಶನ ನಾವು ತಗೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ದ ನೆಕ್ಸ್ಟ್ ಒನ್ ಇಸ್ ಎಕನಾಮಿಕ್ ಡೆವಲಪ್ಮೆಂಟ್. ದ ಮಾರ್ಕೆಟಿಂಗ್ ಡೆವಲಪ್ಮೆಂಟ್ ಕ್ಯಾನ್ ಇನಿಶಿಯೇಟ್ integration, and agriculture industry can bring about maximum utilization of present productive capacity and can develop entrepreneurial and managerial talents, particularly in underdeveloped countries. Thus, marketing can bring about rapid development in underdevelopment or developing countries. Illi 2 times bandide. That marketing development can initiate integration and agriculture industry. Economic development ಅಂದ್ರೆ ಆರ್ಥಿಕ ಬೆಳವಣಿಗೆ ಅಂತ ಹೇಳ್ತೀವಿ. ಈ ಆರ್ಥಿಕ ಬೆಳವಣಿಗೆಯಲ್ಲಿ ಯಾವ ರೀತಿ ಡೆವಲಪ್ಮೆಂಟ್ ಆಗುತ್ತೆ, ಆರ್ಥಿಕತೆ ಅನ್ನೋದು ಯಾವ ರೀತಿ ಡೆವಲಪ್ಮೆಂಟ್ ಆಗುತ್ತೆ. ದ ಇನಿಶಿಯೇಟ್ ಇಂಟಿಗ್ರೇಷನ್ ಅಂಡ್ ಅಗ್ರಿಕಲ್ಚರ್ ಇಂಡಸ್ಟ್ರಿ. ದ ಇಂಡಸ್ಟ್ರಿಗಳಲ್ಲಿ ಕೂಡ ನಾವು ಹೆಚ್ಚಿನ ಲಾಭಾಂಶನ ತಗೊಳ್ತೀವಿ. ಇದರಿಂದ ಅಗ್ರಿಕಲ್ಚರ್ ಇಂಡಸ್ಟ್ರಿನ ಯಾವಾಗ ನಾವು ಡೆವಲಪ್ಮೆಂಟ್ ಮಾಡ್ತೀವೋ ಇದರಿಂದ ಒಂದು ದೇಶದ ಆರ್ಥಿಕತೆಯನ್ನು ಕೂಡ ಡೆವಲಪ್ಮೆಂಟ್ ಆಗೋದಕ್ಕೆ ತುಂಬಾ ಯೂಸ್ಫುಲ್ ಆಗುತ್ತೆ. ಕ್ಯಾನ್ ಬ್ರಿಂಗ್ ಅಬೌಟ್ ಮ್ಯಾಕ್ಸಿಮಮ್ ಯುಟಿಲೈಸೇಷನ್ ಆಫ್ ಪ್ರೆಸೆಂಟ್ ಪ್ರೊಡಕ್ಟಿವ್ ಕೆಪಾಸಿಟಿ ಅಂಡ್ ಕ್ಯಾನ್ ಡೆವಲಪ್ ಎಂಟರ್ಪ್ರೀನಿಯರ್ಸ್. ಇದರಿಂದ ಏನಾಗುತ್ತೆ, ಯಾವಾಗ ಆ ಅಗ್ರಿಕಲ್ಚರ್ ಇಂಡಸ್ಟ್ರೀಸ್ ಅಂದ್ರೆ ಅದರಿಂದ ಏನ್ ಪ್ರಾಡಕ್ಟ್ಸ್ ಬರುತ್ತೋ ಅದನ್ನೆಲ್ಲದನ್ನು ಕೂಡ ನಾವು ಯುಟಿಲೈಸ್ ಮಾಡ್ಕೊಂಡಾಗ, ಅದನ್ನ ಪ್ರಾಡಕ್ಟ್ ನ ನಾವು ಯೂಸ್ ಮಾಡಿದಾಗ ಏನಾಗುತ್ತೆ, ಆ ಎಂಟರ್ಪ್ರೀನಿಯರ್ಸ್ ಕೂಡ ಡೆವಲಪ್ಮೆಂಟ್ ಆಗೋದಕ್ಕೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಇದರಿಂದ ಏನಾಗುತ್ತೆ, ದೇಶದ ಆರ್ಥಿಕತೆಯನ್ನು ಕೂಡ ಇಲ್ಲಿ ಹೆಚ್ಚಿನ ಒಂದು ಉತ್ತಮ ರೀತಿಯಲ್ಲಿ ಬೆಳವಣಿಗೆ ಹೊಂದಕ್ಕೆ ಸಾಧ್ಯ ಆಗುತ್ತೆ. ದ ನೆಕ್ಸ್ಟ್ ಒನ್ ಇಸ್ ಈಕ್ವಿಲಿಬ್ರಿಯಂ ಬಿಟ್ವೀನ್ ಸಪ್ಲೈ ಅಂಡ್ ಡಿಮ್ಯಾಂಡ್. ದ ಈಕ್ವಿಲಿಬ್ರಿಯಂ ಬಿಟ್ವೀನ್ ಸಪ್ಲೈ ಅಂಡ್ ಡಿಮ್ಯಾಂಡ್, ಇದನ್ನ ಸೆಕೆಂಡ್ PUC ಅಲ್ಲಿ ಎಕನಾಮಿಕ್ಸ್ ಅಲ್ಲಿ ತುಂಬಾ ಕೇಳಿರ್ತೀರಾ. ಈಕ್ವಿಲಿಬ್ರಿಯಂ ಅಂದ್ರೆ ಸಮಾನತೆ ಅಂತ ಹೇಳ್ತಾ ಇರೋದು. ಮೀನ್ಸ್ ಸಪ್ಲೈ ಮತ್ತೆ ಡಿಮ್ಯಾಂಡ್, ಏನ್ ಡಿಮ್ಯಾಂಡ್ ಕ್ರಿಯೇಟ್ ಆಗುತ್ತೆ ಡಿಮ್ಯಾಂಡ್ ಗೆ ತಕ್ಕ ಹಾಗೆ ನಾವು ಸಪ್ಲೈ ಮಾಡುವಂಥದ್ದು, ಗೂಡ್ಸ್ ನ ಸಪ್ಲೈ ಮಾಡುವಂಥದ್ದು. ಇವೆರಡಲ್ಲೂ ಕೂಡ ಸಮತೋಲನ ಮೀನ್ಸ್ ಈಕ್ವಲ್ ನ ನಾವು ಈಕ್ವಲ್ ಆಗಿ ಮೇಂಟೈನ್ ಮಾಡ್ಕೊಂಡು ಬರುವಂಥದ್ದು. ದಟ್ ಈಸ್ ಮಾರ್ಕೆಟಿಂಗ್ ಸಿಸ್ಟಮ್ ಕ್ಯಾನ್ ಅಶ್ಯೂರ್ ದ ಈಕ್ವಿಲಿಬ್ರಿಯಂ between supply and demand through the process of equalization, and thereby we can have price stability as well as economic stability. If we have balance between production and distribution, there will be no danger or boom and slump in our country in economy. ಮೀನ್ಸ್ ಇನ್ ದ ಮಾರ್ಕೆಟಿಂಗ್ ಸಿಸ್ಟಮ್ ಅಲ್ಲಿ ಏನು ಫಸ್ಟ್ ನಮಗೆ ಬರೋದು ಸಪ್ಲೈ ಮತ್ತೆ ಡಿಮ್ಯಾಂಡ್, ಇವೆರಡರಲ್ಲೇ ಪ್ರಾಬ್ಲಮ್ಸ್ ಅನ್ನೋದು ಕ್ರಿಯೇಟ್ ಆಗುವಂಥದ್ದು. ಇವಾಗ ಹೆಚ್ಚಿನದಾಗಿ ಡಿಮ್ಯಾಂಡ್ ಅನ್ನೋದು ಕ್ರಿಯೇಟ್ ಆದಾಗ ಬಟ್ ಆ ವಸ್ತು ಸಿಕ್ಕಿಲ್ಲ ಅಂದ್ರೆ ಏನಾಗುತ್ತೆ, ಅಲ್ಲಿ ಕಸ್ಟಮರ್ಸ್ಗೂ ಪ್ರತಿಯೊಬ್ಬ ಕಸ್ಟಮರ್ಸ್ಗೂ ಕೂಡ ಇಲ್ಲಿ ತೊಂದರೆನ ಉಂಟು ಮಾಡುತ್ತೆ. ಇದರಿಂದ ಏನ್ ಮಾಡ್ಬೇಕು, ಸಪ್ಲೈ ಮತ್ತೆ ಡಿಮ್ಯಾಂಡ್ ಎರಡನ್ನೂ ಕೂಡ ಈಕ್ವಲ್ ಆಗಿ ಮೇಂಟೈನ್ ಮಾಡ್ಕೊಂಡು ಬರ್ಬೇಕಾಗುತ್ತೆ. ಇದರಿಂದ ಏನಾಗುತ್ತೆ ಅಂದ್ರೆ ದೇಶದ ಆರ್ಥಿಕತೆಯನ್ನು ಇಲ್ಲಿ ಉತ್ತಮ ರೀತಿಯಲ್ಲಿ ಸುಧಾರಣೆ ಮಾಡೋದಕ್ಕೂ ಕೂಡ ಇದು ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳ್ತಾ ಇರೋದು. ದಟ್ ಈಸ್ ಈಕ್ವಿಲಿಬ್ರಿಯಂ ಬಿಟ್ವೀನ್ ಸಪ್ಲೈ ಅಂಡ್ ಡಿಮ್ಯಾಂಡ್. ಇಷ್ಟು ಕೂಡ towards the society. The first one is importance of marketing. In the importance of marketing ali the first main is towards business form. The towards business form ali first one is business planning and decision making. Second one, development exchange relationship. Third one,
profit maximization. Next one, link with society. The next second main, towards the society. The towards the society ಅಲ್ಲಿ first one, providing employment opportunity. Second one, delivery of standard of living. The increase in national income, creation of utility, economic development, equilibrium between supply and demand. ಈ ಸಪ್ಲೈ ಮತ್ತೆ ಡಿಮ್ಯಾಂಡ್ ಏನ್ ಹೇಳ್ತಾ ಇದೀವಿ, ಇದರಲ್ಲಿ ಸಮಾನತೆ ಅನ್ನೋದನ್ನ ಮಾಡ್ಕೊಳ್ಬೇಕು. ಇಲ್ಲಿ ಈಕ್ವಲ್ ಆಗಿ ಇದ್ರೆ ಮಾತ್ರ ಯಾವುದೇ ರೀತಿಯಲ್ಲಿ ನಾವು ಪ್ರಾಬ್ಲಮ್ಸ್ ಅನ್ನೋದು ಕ್ರಿಯೇಟ್ ಆಗದೆ ಇರೋ ಹಾಗೆ ನೋಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಅಂದ್ರೆ ನಮ್ಮ ಒಂದು ದೇಶದಲ್ಲಿ ಒಂದು ಎಕಾನಮಿನ, ಒಂದು ಆರ್ಥಿಕತೆಯನ್ನ ಉತ್ತಮ ರೀತಿಯಲ್ಲಿ ಮಾಡ್ಬೇಕು ಅಂದ್ರೆ ಇವೆರಡನ್ನೂ ಕೂಡ ನಾವು ಮೇಂಟೈನ್ ಮಾಡ್ಬೇಕು, ಬ್ಯಾಲೆನ್ಸ್ ಮಾಡ್ಬೇಕು ಅಂತ ಹೇಳ್ತಾ ಇರುವಂತದ್ದು. ಎಸ್, ಅಂಡರ್ಸ್ಟುಡ್ ಸ್ಟೂಡೆಂಟ್ಸ್? ಎಸ್, ಓಕೆ. ಇಲ್ಲಿಗೆ ನಾನು ಇವತ್ತು ಈ ಟಾಪಿಕ್ ನ ಸ್ಟಾಪ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸ್ಟೂಡೆಂಟ್ಸ್, ಅಂಡ್ ಟೇಕ್ ಕೇರ್.